Hi fam, welcome back to my new vlog, day 3 of the trip. ಇವಾಗ ಎದ್ದು ರೆಡಿಯಾಗಿ ಬೇಗನೆ ಬೀಚ್ ವಾಕ್ ಮಾಡಿ ಸನ್ರೈಸ್ ನೋಡೋಣ ಅಂತ ಬಂದಿದ್ದೀನಿ. ಇವತ್ತು ಬೀಚಿಂದ ಹೊರಟು ಅರೌಂಡ್ 10 ಹಂಗೆ ಚೆಕ್ಔಟ್ ಮಾಡ್ತೀವಿ. ಅಲ್ಲಿಂದ ಆಮೇಲೆ ಹೊರನಾಡು ಶೃಂಗೇರಿ ಹೋಗಿ ಬ್ಯಾಂಗ್ಳೂರು. ಬನ್ನಿ ಹೆಂಗಿರುತ್ತೆ ನೋಡೋಣ ಇವತ್ತೆಲ್ಲ. ಆ ಕಡೆ ಎಲ್ಲ ನೋಡಿ ಫುಲ್ ಫಾಗ್ ತುಂಬಿಬಿಟ್ಟಿದೆ. ಫಾಗ್ ಫುಲ್ ವೈಟ್ ಸ್ಯಾಂಡ್. ಎಷ್ಟು ಸಾಫ್ಟ್ ಇದೆ ಅಂದರೆ ಸ್ಯಾಂಡ್ ಮಾತ್ರ ಚೆನ್ನಾಗಿದೆ. ಇದು ನಾವು ಸ್ಟೇ ಆಗಿರೋ ಜಾಗ, ಪ್ರಾಪರ್ಟಿ. ಇಲ್ಲೆಲ್ಲ ಬೆಳಗ್ಗೆನೇ ಎದ್ದು ಮೀನುಗಾರರು ಮೀನು ಹಿಡಿತಾ ಇದ್ದಾರೆ. ಅಲ್ಲೊಂದಷ್ಟು ಬೋಟ್ಸ್ ಕೂಡ ಹೋಗಿದೆ ಮೀನು. ಬೆಳಗ್ಗೆನೇ ಎದ್ದು ಮೀನುಗಾರರು ಇಲ್ಲಿ ದಡದಲ್ಲೇ ಮೀನು ಹಿಡಿತಾ ಇದ್ದಾರೆ. ಆಮೇಲೆ ಅಲ್ಲೊಂದಷ್ಟು ಬೋಟ್ಸ್ ಕೂಡ ಕಾಣಿಸ್ತಾ ಇದೆ ಫಿಶಿಂಗ್ ಹೋಗಿರೋದು. ಅಲ್ಲಿ 1 2 3, ಈ ಕಡೆ ಒಂದು 4, ಅಲ್ಲೊಂದು 5, ಅಲ್ಲೊಂದು 6. ಬನ್ನಿ ಕೇಳೋಣ, ಏನಾದರೂ ಫಿಶ್ ಕೊಡ್ತಾರ ಅಂತ. ಬೆಂಗಳೂರಿಗೆ ತೊಗೊಂಡೋಗ್ಬೇಕು, ನೋಡೋಣ ಫ್ರೆಶ್ ಮೀನು ಏನಾದ್ರು ಸಿಗುತ್ತಾ, ಅಟ್ಲೀಸ್ಟ್ ಅವ್ರ ಬಲೆಗಾದರೂ ಬಿದ್ದಿದೆಯಾ ಅಂತ. ಇಲ್ಲೇ ಹಿಡಿತಾ ಇದ್ದಾರೆ. ಅಲ್ಲಿ ಮೀನು ಮಾರ್ತೀರಾ? ಮೀನು ಮಾರಲ್ಲ? ಹಾಂ, ಒಳ್ಳೆ. ಹಾಂ, ದೊಡ್ಡ ಮೀನು ಬೇಕಿತ್ತು. ಬೆಂಗಳೂರು ನಮ್ಮದು, ಬೆಂಗಳೂರಿಗೆ ತೊಗೊಂಡೋಗ್ಬೇಕು ಅದಕ್ಕೆ. ಹಾಂ ಹಾಂ, ವ್ಲಾಗು ಆಯ್ ಮಾಡಿ ಬರ್ತೀರಾ? ನೋಡಿ ಎಷ್ಟು ಫಿಶ್ಗಳು ಸಿಕ್ಕಿದೆ ಬರೀ ದಡದಲ್ಲೇ. ನೋಡೋಣ, ಚೆನ್ನಾಗಿರೋ ದೊಡ್ಡದು ಸಿಕ್ಕಿದ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಭೂತಾಯ ಇದು? ಸಿಕ್ಕಾಪಟ್ಟೆ ಮೀನು ಸಿಕ್ಕಿದೆ ದಡದಲ್ಲೇ. ನಂಗೆ ಇಷ್ಟೊಂದು ಮೀನು ಸಿಗುತ್ತೆ ದಡದಲ್ಲಿ ಅಂತ ಗೊತ್ತಿರಲ್ಲ ನನಗೆ. ಭೂತಾಯಿ ಮೀನು ಅನಿಸುತ್ತೆ, ಎಲ್ಲ ಚಿಕ್ಕ ಚಿಕ್ಕ ಫಿಶ್ಶು ನೋಡಿ. ದೊಡ್ಡದು ಸಿಗಲ್ವಾ ಫಿಶ್ಗಳು?
ಯಾವ ಫಿಶ್ ಇದು? ಕಲ್ ಇದು ಯಾವ ಫಿಶ್? ಇದು ಬಂಗ್ಡೆನಾ? ಎಲ್ಲ ಮಿಕ್ಸಾ? ಇಲ್ಲಿಂದ ಫಿಶ್ನ ತಗೊಂಡೋಗಿ ಮಲ್ಪೆ ಬೀಚಲ್ಲಿ ಮಾರ್ತಾರಂತೆ, ಆಕ್ಷನ್ ಲೆಕ್ಕ. ಇಷ್ಟಕ್ಕೆ 1,500 2,000 ಆಕ್ಷನ್ ಮಾಡ್ತಾರಂತೆ. ಫುಲ್ ಫ್ರೆಶ್ ಮೀನು. ಇದೆಲ್ಲ ಎಷ್ಟಕ್ಕೆ ಮಾರ್ತೀರಾ ಅಂಕಲ್ ಆಕ್ಷನ್ನ? ಹಾಂ, ಎಷ್ಟು ಹೋಗ್ಬೋದು ಇದೆಲ್ಲ ಒಂದು ನೆಟ್ಟು ಫುಲ್ಲು? ಹಾಂ, ಹೌದಾ? ಏನಕ್ಕೆ 2 ತಿಂಗಳು? ಹಾಂ 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 ಹಾಂ. ಹುಡುಗಿಯರು ಯಾರಿಲ್ಲ. ಕೊಡುದಿಲ್ಲ ಮರ್ರೆ ಬೋಟಿಗೆ ವ್ಯಾಪಾರ. ಹಾಂ, ಊರಿಗೆ ಬಂದು ಇದ್ರೆ ಬೇಗ ಬೇಕು. ಹ್ಞೂ. ನೀವು ಆಕ್ಷನ್ ಮಾಡೋದ ಅಥವಾ ಕೆ ಜಿ ಲೆಕ್ಕ ಕೊಟ್ಬಿಡ್ತೀರಾ? ಆಕ್ಷನ್ ಮಲ್ಪೆ ಅಲ್ಲ. ಹ್ಞೂ. ಮಲ್ಪೆ ತಗೊಂಡೋಗು. ಅಂದರೆ ಇಷ್ಟು ಕೆ ಜಿ ಅಂತ ಆಕ್ಷನ್ನ? ಒಂದು ನೆಟ್ ಅಂತ ಆಕ್ಷನ್ ಅಥವಾ ಕೆ ಜಿ ಅಂತ ಆಕ್ಷನ್? ಅಲ್ಲ, ಒಂದೊಂದು ಬುಟ್ಟಿನ ಆಕ್ಷನ್ ಮಾಡೋದು. ಹಾಂ, ಎಷ್ಟೋಗುತ್ತೆ ಒಂದೊಂದು ಬುಟ್ಟಿ ಎಲ್ಲ? ಮೀನು ಕಡಿಮೆ ಇದ್ರೆ ಜಾಸ್ತಿ ಹೊತ್ತ, ಹಾಂ. ಮೀನಲ್ಲಿ ಡಾಕಲ್ಲಿ ಮೀನು ಮಸ್ತ್ ಇದ್ರೆ ಸ್ವಲ್ಪ ಕಡಿಮೆ ಹೊತ್ತು. ಹಾಂ, ಹಾಗೆ ಎಲ್ಲ ಸರಿ. ಸಿಕ್ಕಾಪಟ್ಟೆ ರೇಟ್ ಎಲ್ಲ ಸಲ. ನಿನ್ನೆ ಮನೇಲಿ ಒಳ್ಳೆ ರೇಟ್. ನಿನ್ನೆ ಅಲ್ಲ, ಎಷ್ಟು? ಅದ ಹತ್ರ 400 ರೂಪಾಯಿ ಹೋಯ್ತು 1 kg ಬಂಗಡಿ. ಹೌದಾ? ಇಲ್ಲೇ ಇಷ್ಟು ಬೆಂಗಳೂರಲ್ಲಿ ಎಷ್ಟು ಇರುತ್ತೆ ಬಂಗ್ಡೆ? ಬೆಂಗಳೂರಲ್ಲಿ ಎಷ್ಟು ಬಂಗ್ಡೆ? ಎಷ್ಟು ನಂಗೆ ಗೊತ್ತಿಲ್ಲ, ಹೇಳಿ. ಅದು ಬೇಡ, ತಾಕಟೆ ಮರಿ ಬೇಕೆ? ಕೊಡ್ಬತ್ತಿ ಅಲ್ಲ, ಅದು ಗೊತ್ತಿಲ್ಲ ಬೆಂಗಳೂರಲ್ಲಿ ಎಷ್ಟು. ಬೆಂಗಳೂರಿಗೆ ಇಲ್ಲಿಂದ ನೀನು ಹೋಗುದಲ್ಲ, ತಮಿಳ್ನಾಡಿದ್ದು ಅಡ್ರೆಸ್. ಹೌದಾ? ಇಲ್ಲಿಂದ ಬರಲ್ಲ? ಕಡಿಮೆ ಹೋಗಿ ಅಡ್ರೆಸ್ ಇದು ಬರುದು ಹತ್ರ ಆಗ್ತದ. ಮಾಡ್ಲ ಹಾಕುವನ ಕೊಡೋಟಿ ಇರಲಿ ಅಲ್ಲ, ಒಳ್ಳೆ ಇರ್ತದೆ. ಆ ಸಣ್ಣ ಕೊಡೋಚೋರು ಒಟ್ಟಿಗೆ ಹಾಕಿ. ಇದ್ಯಾವುದು ಫಿಶ್? ಕೊಕ್ಕಾರ, ಕೊಡೋಯ್ ಮರಿ. ಫಿಶ್ ಕೇಳಿದೆ, ಕೊಟ್ಟರು ನೋಡಿ. ಬಂಗ್ಡೆ ಮೀನು kg 300 ಅಂತೆ. ಬ್ಯಾಂಗ್ಳೂರಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ. 1.5 kg ಕೊಟ್ಟಿದ್ದಾರೆ 300ಗೆ. ಬರ್ತೋ ಇಲ್ವೋ ಏನೋ ಗೊತ್ತಿಲ್ಲ, ಬಟ್ ಫ್ರೆಶ್ ಇರುತ್ತೆ ಅಂತ ತೊಗೊಂಡೆ. ಇಲ್ಲಿ ನೋಡಿ, ಇವಾಗ ಬೋಟಲ್ಲಿ ಫಿಶ್ ಹಿಡಿಯೋಕೆ ಹೋಗ್ತಾ ಇದ್ದಾರೆ. ಬಲೆ ಎಲ್ಲ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಎಲ್ಲ ಫಿಶ್ನ ಸಪ್ರೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಪ್ರೇಟ್ ಮಾಡ್ಕೊಂಡು ಹೋಗಿ ಮಲ್ಪೆ ಬೀಚಲ್ಲಿ ಆಕ್ಷನ್ ಮಾಡ್ತಾರೆ ಅಂತೆ. ಕೆ ಜಿ ಲೆಕ್ಕಲ್ಲ, ಇಲ್ಲ ನಂಗೆ ಗೊತ್ತೇ ಇರಲ್ಲ. ಕೆ ಜಿ ಲೆಕ್ಕದಲ್ಲಿ ಮಾಡ್ತಾರೆ ಅಂದ್ಕೊಂಡಿದ್ದೆ. ಎಲ್ಲ ಸಪ್ರೇಟ್ ಮಾಡಿಕೊಂಡು ಆಕ್ಷನ್ ಮಾಡ್ತಾರಂತೆ. ಸುಮಾರು ಮೀನು ಸಿಕ್ಕಿದೆ, ಅಂದರೆ ವೆರೈಟೀಸ್ ಆಫ್ ಮೀನು. ಬಂಗ್ಡೆ, ಆಮೇಲೆ ಇನ್ನೂ ಕೆಲವು. ಇದು ಯಾವುದಂದ್ರೆ ಇದು ಫಿಶ್? ತೋರೆಕಾಯಿ ಮೀನು. ಚೆನ್ನಾಗಿರುತ್ತಾ? ಹಾಂ, ಸ್ಟಿಂಗ್ರೆ. ಸೊ ಫಿಶ್ ತೊಗೊಂಡು ಹೊಡ್ತಾ ಇದ್ದೀನಿ. ಟೋಟಲಾಗಿ ಅರೌಂಡ್ 2+ kg ತೊಗೊಂಡಿದ್ದೀನಿ, ಇರಲಿ ಅಂತ ನೋಡೋಣ. ಆಮೇಲೆ ಇಲ್ಲಿ ಬೆಂಗಳೂರಿಗೆ ಹೋಗೋ ತನಕ ಅದು ಇರಲ್ಲ ಅಂದರು. ಸೊ ಒಂದು ಥರ್ಮೋಕೋಲ್ ಬಾಕ್ಸ್ ತೊಗೊಂಡು ಅದಕ್ಕೆ ಐಸ್ ಹಾಕ್ಕೊಂಡು ಹೋಗಬೇಕು, ಇಲ್ಲಾಂದರೆ ಕಾರಲ್ಲಿ ಹೀಟ್ಗೆ ಕೆಟ್ಟೋಗುತ್ತೆ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಕ್ರ್ಯಾಬ್ ಕೂಡ ತೊಗೊಂಡೆ ಇರಲಿ ಅಂತ. ಕ್ರ್ಯಾಬ್ ಬಂದು ಎಷ್ಟು ತೊಗೊಂಡ್ರು? 200 ರೂಪೀಸ್ ತೊಗೊಂಡ್ರು. ಅರೌಂಡ್ 1.5-2 kg ಇದೆ. ವರ್ತ್ ಅನ್ನಿಸ್ತು. ಅದಕ್ಕೆ ಹಂಗೆ ವರ್ತ್ ಅನ್ನೋದಕ್ಕಿಂತ ಇಲ್ಲೇ ಕಣ್ಮುಂದನೇ ಫಿಶಿಂಗ್ ಮಾಡಿ ಮಾರ್ತಿದ್ದಾರಲ್ಲ, ಅದಕ್ಕೆ ತೊಗೊಂಬಿಡೋಣ ಅಂತ ಅನ್ನಿಸ್ತು. ಸೊ ಫ್ಯಾಮ್, ಇವಾಗ ಕೋಕೋ ಬೇ ಸ್ಟೇಯಿಂದ ನಾವು ಚೆಕ್ಔಟ್ ಆಗ್ತಾಯಿದ್ದೀವಿ. ಸ್ಟೇ ಮಾತ್ರ ಸಕ್ಕದಾಗಿತ್ತು. ನೆನೆ ಬಂದು ಸನ್ಸೆಟ್ ನೋಡಿದ್ವಿ. ಹಾಗೆ ಬೆಳಗ್ಗೆ
ಮೀನು ಹಿಡಿಯೋದೆಲ್ಲ ನೋಡಿದೆ, ಮೀನು ಕೂಡ ತೊಗೊಂಡೆ. ತುಂಬ ವರ್ತಿತ್ತು ಪ್ಲೇಸ್ ಮಾತ್ರ. ನೀವೇನಾದ್ರೂ ಅಷ್ಟೇ ಈ ಕಡೆ ಬಂದರೆ ಕುಂದಾಪುರ ಸೈಡು ಕೋಕೋ ಬೇ ಬೀಚ್ ರೆಸಾರ್ಟಿಗೆ ಬನ್ನಿ. ಆ್ಯಂಡ್ ಇದು ಕೋಡಿ ಬೀಚ್ ಹತ್ರ ಬರುತ್ತೆ. ಆ್ಯಂಡ್ ಓನರ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿ, ಅಕ್ಷಯ್ ಅಂತ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ಇಲ್ಲಿಂದ ಚೆಕ್ಔಟ್ ಆಗಿ ನೆಕ್ಸ್ಟು ಹೊರನಾಡು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲಿ ಸಿಗ್ತೀನಿ. ನೀವು ಇಲ್ಲಿ ಅವರೇನಾ? ಓಕೆ, ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, 50 ತಗೊಳ್ಳಿ. ಹಾಂ, ಇಲ್ಲೇ ಕ್ರ್ಯಾಬ್ 3 kg ತೊಗೊಂಡ್ಬಿಟ್ಟೆ ಅಲ್ಲೇ ನನ್ನ ಫಿಶು. ಹಾಂ ಹಾಂ, ಹೌದು. ತೊಗೊಂಡ್ಬಿಟ್ವಿ ಅಲ್ಲಿ ಕೋಡಿಯಲ್ಲಿ, ಕೋಡಿ ಬೀಚಲ್ಲಿ ತೊಗೊಂಡ್ವಿ. ಹಾಂ, ನೀನು ತೊಗೊಂಡ್ಬಿಟ್ರಿ, ಬೇಡ ಸುಮ್ಮನೆ ವೀಡಿಯೋ ಮಾಡ್ತಾ ಇನ್ನು ಹಂಗೆ. ಬೇಡ ವೀಡಿಯೋ ಬೇಡ, ನೀನು ತೊಗೊಂಡ್ಬಿಟ್ವಿ. ತೊಗೊಂಡ್ವಿ ಆಂಟಿ, ಅಲ್ಲಿ ಕೋಡಿ ಬೀಚಲ್ಲಿ, ಕೋಡಿ ಬೀಚು ಅಲ್ಲಿ ಹಿಡಿತಾ ಇರೋ, ಅಲ್ಲಿ ತೊಗೊಂಡ್ಬಿಟ್ಟೆ. ಅಲ್ಲಿ ಕೆ ಜಿ ಹೆಂಗೆ ಬಂಗ್ಡ ಹೆಂಗೆ ಕೆ ಜಿ? ಬಂಗ್ಡೆ ಹೆಂಗೆ ಕೆ ಜಿ? ಹಾಂ, ಎಷ್ಟು ಕೆ ಜಿ? ಇಲ್ಲ ತೊಗೊಂಡ್ವಿ. ವಾವ್, ಸಕ್ಕದಾಗಿತ್ತು ಫಿಶ್ ಮಾರ್ಕೆಟು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಫಿಶ್ ಮಾರ್ಕೆಟು. ಚೆನ್ನಾಗಿತ್ತು, ಎಷ್ಟು ವೆರೈಟೀಸ್ ಆಫ್ ಫಿಶ್. ಆ್ಯಂಡ್ ಇಲ್ಲೇ ಬಾಂಗ್ಡಾ 250 ಹೇಳ್ತಿದ್ದಾರೆ. ಸೊ ವರ್ತ್ ಅನಿಸುತ್ತೆ. ನಾನು ಜಾಸ್ತಿ ತೊಗೊಂಡ್ರೇನೋ ಅಂದ್ಕೊಂಡೆ, ಬಟ್ ಪರವಾಗಿಲ್ಲ, ವರ್ತಿದೆ. ಶೃಂಗೇರಿ ಶಾರದೆ ದರ್ಶನ ಮುಗೀತು. ಇವಾಗ ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಒಂದೇನೆಂದರೆ, ಫಸ್ಟ್ ಟೈಮ್ ನಾನು ಇಷ್ಟು ದೂರ ದರ್ಶನಕ್ಕೆ ಬಂದಾಗ ಯಾವ ಟೆಂಪಲಲ್ಲೂ ಇಷ್ಟು ಬೇಗ ಆಗಿಲ್ಲ. ಈ ಟ್ರಿಪ್ಪಲ್ಲೇ ನನಗೆ ತುಂಬ ಬೇಗ ಆಗಿರೋ ದರ್ಶನಗಳು. 5 ನಿಮಿಷದ ಮೇಲೆ ಯಾವ ದೇವಸ್ಥಾನದಲ್ಲೂ ನಾವು ಸ್ಪೆಂಡ್ ಮಾಡಿಲ್ಲ. ಮೇ ಬಿ ವೀಕ್ ಡೇ ಇದೆಯಲ್ಲ, ಅದಕ್ಕೆ ಇರ್ಬೋದು. ಆಮೇಲೆ ಕಾಲೇಜು ಸ್ಕೂಲ್ಸ್ ಎಲ್ಲ ಇರುತ್ತಲ್ಲ, ಬೆಸ್ಟ್ ಟೈಮ್ ಇದು ವೀಕ್ ಡೇ ಅಲ್ಲಿ ಬರೋಕ್ಕೆ. 5 ನಿಮಿಷದ ಮೇಲೆ ಎಲ್ಲೂ ದರ್ಶನ ತೊಗೊಳಲ್ಲ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಇದೇನೇನಂತ ನಮಗೂ ಗೊತ್ತಾಗಲ್ಲ, ಬಟ್ ಒಳ್ಳೆ ಗೈಡ್ ಇದ್ದರೆ ಎಕ್ಸ್ಪ್ಲೇನ್ ಮಾಡ್ಬೋದು. ಅದು ಫಿಶ್ಶು.
ಸೊ ಫ್ಯಾಮ್ ಈಗ ಹೊರನಾಡು ಅನ್ನಪೂರ್ಣೇಶ್ವರಿ ರೀಚ್ ಆಗಿದ್ದೀವಿ. ನಿಜ ಸಾಕಾಗೋಯ್ತು ಡ್ರೈವ್ ಮಾಡಿ. ರೋಡ್ ಅಂತೂ ಡಬ್ಬಾ ಥರ ಇತ್ತು. ನಾವು ಯೂಶ್ವಲ್ ರೂಟಲ್ಲಿ ಬರಲಿಲ್ಲ. ಮ್ಯಾಪ್ ತೋರಿಸ್ತು ಅಂತ ಡಿಸ್ಟೆನ್ಸ್ ಕಮ್ಮಿ ಇತ್ತು, ನಮಗೂ ಗೊತ್ತಾಗಿಲ್ಲ. ಫುಲ್ ಅಂಡರ್ ಕನ್ಸ್ಟ್ರಕ್ಷನ್ ರೋಡು. ಜಸ್ಟ್ 40 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೋಕ್ಕೆ 2 hours ತೊಗೊಂಡಿದ್ದೀವಿ. ಸಾಕಾಗೋಯ್ತು ಡ್ರೈವ್ ಮಾಡಿ. ಫೈನಲಿ 3 o'clock ರೀಚ್ ಆಗಿದ್ದೀವಿ. ಇಲ್ಲಿ ದರ್ಶನ ಮಾಡಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಡೋದೆ. ಈಗ ಟೀ ಬ್ರೇಕ್ ಕೊಟ್ಟಿದ್ದೀವಿ. ಹೊರನಾಡಿಂದ ಬರ್ತಾ ಇಲ್ಲಿ ಕೊಟ್ಟಿಗೆಹಾರ ಅಂತ ಇದು ಪ್ಲೇಸ್ ಕರೆಕ್ಟು. ಇಲ್ಲಿ ಬಂದು ಟೀ ಬ್ರೇಕ್ ಕೊಟ್ಟಿದ್ದೀವಿ. ಈ ಕಡೆ ಹೋದರೆ ಬೆಂಗಳೂರು, ಆ ಕಡೆ ಹೋದರೆ ಧರ್ಮಸ್ಥಳ ಏನು ಹೋಗೋ ಪ್ಲ್ಯಾನ್ ಇಲ್ಲ. ರೀಸೆಂಟಾಗೆ ಹೋಗಿದ್ದೆ ನಾನು, ಅದಕ್ಕೆ ಡೈರೆಕ್ಟ್ ಬೆಂಗಳೂರೇ. ಈಗ ಟೀ ಬ್ರೇಕ್ ಮುಗಿಸಿ ಹೊರಡೋದೆ. ನಾನು ಎಳ್ನೀರು ತೊಗೊಂಡೆ. ನಾನು ಕಾಫಿ ಟೀ ಎಲ್ಲ ಕುಡಿಯಲ್ಲ, ಅವಾಗಿಂದ ಅಭ್ಯಾಸ ಇಲ್ಲ ನನಗೆ ಕಾಫಿ ಟೀ ಕುಡಿದು. ಅವರೆಲ್ಲ ಸೋಡಾ ತೊಗೊತಾ ಇದ್ದಾರೆ ಆ್ಯಂಡ್ ಕಾಫಿ ಟೀ ತೊಗೋತಾ ಇದ್ದಾರೆ. ಚೆನ್ನಾಗಿದೆ ಎಳ್ನೀರು. ಕುಡಿದು ಹೊರಡೋದೆ ಇವಾಗ. ಅದಕ್ಕೆ ಏನಿದೆ ಅಕ್ಷಯ್? ಸೋಡಾ ಏನು ಈ ಥರ ಇದೆ ಪಾಟಲ್ಲಿ? ಬಾಟಲ್ ಒಂಥರ ಡೆಕೋರೇಷನ್ ಅಷ್ಟೇ, ಬಟ್ ಟೇಸ್ಟ್ ಸೇಮಾ? ಟೇಸ್ಟ್ ಚಿಲ್ಲಿ. ಇದು ಮಟ್ಕ ಸೋಡಾ ಸ್ವಲ್ಪ ಚಿಲ್ಲಿ ಟೈಪ್ ಮಾಡಿರ್ತದೆ, ಚೆನ್ನಾಗಿರ್ತದೆ. ಎಂಜಾಯ್. ಈಗ ಅಕ್ಷಯ್ಗೆ ಟಯರ್ಡ್ ಆಗಿ ನಾನು ಡ್ರೈವ್ ಮಾಡಿದೆ. ಡ್ರೈವರ್ ಚೇಂಜ್. ಹಾಂ, ಹೌದಾ? ತಿರ್ಗಾ ಆಟೋಮೆಟಿಕ್ ಸ್ಟಾರ್ಟ್ ಆಗತ್ತಾ? ಫ್ಯಾಮ್, ಈಗ ನಾವು ಊಟಕ್ಕೆ ಬ್ರೇಕ್ ತೊಗೊಂಡಿದ್ದೀವಿ. ಟೈಮ್ ಬಂದು 10:30. ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡೋಂಥ ಸಾಕಾಗೋಯ್ತಪ್ಪ. ಒಂದೇ ಸಮ ಟ್ರಾವೆಲ್ ಮಾಡಿದ್ದು ಅಲ್ಲಿಂದನೂ. ಇಲ್ಲಿ ಹೊರನಾಡು, ಅಲ್ಲಿ ಬ್ರೇಕ್ ತೊಗೊಂಡ್ವಿ. ಅಲ್ಲಿ ಬಿಟ್ಟರೆ ಇಲ್ಲೇ ಸ್ಟಾಪ್ ಹಾಕಿರೋದು ನಾವು. ಇವಾಗ ಊಟ ಮಾಡಿಕೊಂಡು ಇನ್ನೇನು ಬ್ಯಾಂಗ್ಳೂರು ರೀಚ್ ಆಗೋದೆ. ಆಲ್ಮೋಸ್ಟ್ ನೆಲಮಂಗ್ಲದಲ್ಲಿದ್ದೀವಿ. ಬ್ಯಾಂಗ್ಳೂರೇ, ಮನೆಗೆ ಹೋಗೋದು. ಸೊ ಫ್ಯಾಮ್, ಫೈನಲಿ ಮನೆ ರೀಚ್ ಆಗಿದ್ದೀವಿ. ನಮ್ಮ ಅಕ್ಷಯ್ ಅವರು ಕೂಡ ಲಗೇಜ್ ತೊಗೊಂಡು. ಹೆಂಗಿತ್ತು ಅಕ್ಷಯ್ ಅವರೇ ಟ್ರಿಪ್? ಚೆನ್ನಾಯ್ತಾ? ಎಲ್ಲ ಚೆನ್ನಾಗಿತ್ತು ಟ್ರಿಪ್ ಎಲ್ಲ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗ ಇವನು ಇಮ್ಯಾಜಿನ್ ಮಾಡಿ ಎಲ್ಲಿ ಹೋಗ್ತಾನೆ. ಟೈಮ್ ಬಂದು 12:30. ಚಿಕ್ಕಬಳ್ಳಾಪುರಕ್ಕೆ ಗಾಡಿಯಲ್ಲಿ ಹೋಗ್ತಾನೆ ಇವನು. ಯಪ್ಪ, ನೆನೆಸ್ಕೊಳಕ್ಕಾಗಲ್ಲ ಈ ಚಳಿನಲ್ಲಿ. ಯಪ್ಪ, ಹ್ಯಾಟ್ಸ್ ಆಫ್. ಥ್ಯಾಂಕ್ಸ್ ಟ್ರಿಪ್ಪಿಗೆ ಬಂದಿದ್ದಕ್ಕೆ. ನಾವು ಕೂಡ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು, ಎಲ್ಲನೂ ಮೆಮೊರೇಬಲ್ ಆಗಿತ್ತು. ನಿಮಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ, ಈ ಟ್ರಿಪ್ ಸೀರೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.
ಬಾಯ್, ಸಬ್ಸ್ಕ್ರೈಬ್ ಮಾಡಿ.